ಮಧ್ಯಪ್ರಾಚ್ಯ ಯುದ್ಧ 5ನೇ ವಾರ ಪ್ರವೇಶಿಸಿದೆ. ಇದರ ಪರಿಣಾಮ ಜಾಗತಿಕವಾಗಿ ವಿಸ್ತರಿಸ್ತಾ ಇದೆ. ಯುದ್ಧ ಕೊನೆಗೊಳ್ಳುತ್ತದೆ, ಮಾತುಕತೆ ನಡೆಯುತ್ತೆ ಎನ್ನುತ್ತಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇನ್ನೊಂದೆಡೆ ಇರಾನ್ ಮೇಲೆ ಭೂದಾಳಿಗೆ ಸೈನ್ಯ ಜಮಾವಣೆ ಮಾಡ್ತಾ ಇದ್ದಾರೆ. ಇದರಿಂದ ಕೆರಳಿರುವ ಇರಾನ್ ಅಮೆರಿಕ ಸೈನಿಕರು ಬರೋದನ್ನ ನಮ್ಮ ಜನರು ಎದುರು ನೋಡುತ್ತಿದ್ದಾರೆ, ಅವರನ್ನ ಶವಪೆಟ್ಟಿಗೆಯಲ್ಲಿ ಮರಳಿ ಕಳುಹಿಸುತ್ತೇವೆ ಎಂದು ಬೆದರಿಕೆಯನ್ನ ಹಾಕಿದೆ. ಯುದ್ಧ ಆರಂಭಗೊಂಡಂದಿನಿಂದ ಇದುವರೆಗೆ ಇರಾನಿನಲ್ಲಿ 2,000ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಎಂದು ಇರಾನ್ ಅಧಿಕೃತವಾಗಿ ಹೇಳಿದೆ. ಇನ್ನು ಅಮೆರಿಕದಿಂದ ಮಧ್ಯಪ್ರಾಚ್ಯಕ್ಕೆ ಇನ್ನಷ್ಟು ಅಮೆರಿಕನ್ ಸೈನಿಕರು ಆಗಮಿಸುತ್ತಿದ್ದು ಇರಾನ್ ಮೇಲೆ ಭೂದಾಳಿ ನಡೆಯಬಹುದೆಂಬ ಆತಂಕ ಉಂಟಾಗಿದೆ. ಅಮೆರಿಕದ ಸೇನೆ ಬರುವುದನ್ನು ನಾವು ಕಾಯುತ್ತಿದ್ದೇವೆ ಎಂದು ಇರಾನಿಯನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಗೇರ್ ಘಾಲಿಬಾಫ್ ಹೇಳಿದ್ದಾರೆ. ನಮ್ಮ ವೈರಿ ಮಾತುಕತೆಯ ಸಂದೇಶ ಕಳುಹಿಸುತ್ತಿದ್ದಾರೆ, ಆದರೆ ರಹಸ್ಯವಾಗಿ ಭೂದಾಳಿಗೆ ತಯಾರಾಗುತ್ತಿದ್ದಾರೆ ಎಂದು ಬಗೇರ್ ಅಮೆರಿಕದ ದ್ವಿಮುಖ ನೀತಿಯ ಬಗ್ಗೆ ಕಿಡಿಕಾರಿದ್ದಾರೆ. ಭಾರತದ ಅನಿಲ ಸಂಕಷ್ಟಕ್ಕೆ ಪರಿಹಾರ ಎಂಬಂತೆ ಭಾರತಕ್ಕೆ ಅಡುಗೆ ಅನಿಲ ಹೊತ್ತ 2 ಟ್ಯಾಂಕರ್ ಹಡಗುಗಳು ಹೋರ್ಮುಜ್ ಜಲಸಂಧಿಯನ್ನು ದಾಟಿವೆ. BWTYR ಮತ್ತು BWELM ಹಡಗುಗಳು ಭಾರತದ ತೀರದತ್ತ ಚಲಿಸುತ್ತಿವೆ ಎಂದು ಭಾರತ ಸರ್ಕಾರ ಹೇಳಿದೆ. BWTYR ಟ್ಯಾಂಕರ್ ಹಡಗು ಮಾರ್ಚ್ 31ರಂದು ಮುಂಬೈ ತಲುಪುವ ನಿರೀಕ್ಷೆ ಇದೆ. BWELM ಟ್ಯಾಂಕರ್ ಹಡಗು ಏಪ್ರಿಲ್ 1ರಂದು ನವಮಂಗಳೂರು ಬಂದರು ತಲುಪುವ ನಿರೀಕ್ಷೆ ಇದೆ ಎಂದು ಪೆಟ್ರೋಲಿಯಂ ಸಚಿವಾಲಯ ಹೇಳಿದೆ. ಮಧ್ಯಪ್ರಾಚ್ಯ ಬಿಕ್ಕಟ್ಟು ಭಾರತದ ಮೇಲೆ ಗಂಭೀರ ಪರಿಣಾಮ ಬೀರದಂತೆ ಮಾಡಲು ಭಾರತ ಸರ್ಕಾರ ಸರ್ವ ಪ್ರಯತ್ನ ಮಾಡ್ತಾ ಇದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕೇರಳದ ಪಾಲಕ್ಕಾಡಿನಲ್ಲಿ ಚುನಾವಣಾ ಪ್ರಚಾರ ಭಾಷಣ ಮಾಡಿದ ಪ್ರಧಾನಿ, ಯುದ್ಧ ಆರಂಭಗೊಂಡಂದಿನಿಂದ ನಾನು ವಿಶ್ವ ನಾಯಕರ ಸಂಪರ್ಕದಲ್ಲಿದ್ದೇನೆ, ಎಲ್ಲ ರಾಷ್ಟ್ರಗಳು ಭಾರತೀಯರ ಸುರಕ್ಷತೆಗೆ ಆದ್ಯತೆ ನೀಡುತ್ತಿವೆ ಎಂದವರು